ನಮಸ್ಕಾರ ವೀಕ್ಷಕರೇ, ಮುಂದಿನ ಎಲೆಕ್ಷನ್ಗೆ ಎದುರು ನೋಡ್ತಾ ಇರೋ ಬಂಗಾಳ ಹಾಗೂ ತಮಿಳುನಾಡು ಸರ್ಕಾರಗಳಿಗೆ ಅಮಿತ್ ಶಾ ದೊಡ್ಡ ಮೆಸೇಜ್ ಒಂದನ್ನ ಕೊಟ್ಟಿದ್ದಾರೆ. ರೆಡಿ ಇರಿ, ಬರ್ತಾ ಇದ್ದೀನಿ ಅಂತ ಹೇಳೋ ಮೂಲಕ ಈ ಬಾರಿ ಪೈಪೋಟಿ ಹಿಂದಿನದಕ್ಕಿಂತ ಬಹಳ ಪ್ರಬಲವಾಗಿ ಇರುತ್ತೆ ಅನ್ನೋದರ ಸಿಗ್ನಲ್ ಕೊಟ್ಟಿದ್ದಾರೆ. ಪ್ರಸ್ತುತ ವಾತಾವರಣದಲ್ಲಿ ಸತತ ಗೆಲುವುಗಳ ಮೂಲಕ ಬಿಜೆಪಿ ಅಥವಾ ಎನ್ಡಿಎ ಸ್ಟ್ರಾಂಗ್ ಆಗಿ ಇದೆ ಅನ್ನೋದು ಗೊತ್ತಿರೋ ವಿಷಯವೇ ಆದ್ರೂ ಈ ಕಾನ್ಫಿಡೆನ್ಸ್ ಬರೋದಕ್ಕೆ ಗ್ರೌಂಡ್ ರಿಯಾಲಿಟಿ ತಿಳಿದಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನೊಂದೆಡೆ ಇತ್ತ ಬಂಗಾಳದಲ್ಲಿ ಮೊದಲ ಹಂತದ SIR ಮುಗಿತಾ ಇದ್ದಂತೆ ಅತಿ ದೊಡ್ಡ ಮಟ್ಟದಲ್ಲಿ ಫೇಕ್ ವೋಟ್ಗಳು ನಿರ್ಮೂಲನೆ ಆಗಿವೆ. ಈ ಲೆಕ್ಕದ ಪ್ರಕಾರ ಇನ್ನೊಂದು ಹಂತ ಮುಗಿಯೋ ಹೊತ್ತಲ್ಲಿ ಕೋಟಿ ಕೋಟಿ ನಕಲಿ ವೋಟ್ಗಳ ನಿರ್ಮೂಲನೆ ಗ್ಯಾರಂಟಿ ಅಂತ ಅನಿಸ್ಕೊಳ್ತಾ ಇದೆ. ಇದು ಮಮತಾ ರಾಜಕೀಯ ಭವಿಷ್ಯದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟು ಹಾಕಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಿಹಾರ ಎಲೆಕ್ಷನ್ ನಲ್ಲಿ ಎನ್ಡಿಎ ಪಡೆದ ಸೀಟ್ಗಳ ಲೆಕ್ಕ ಇಡೀ ದೇಶದಲ್ಲಿ ಎಲ್ಲಾ ಎದುರಾಳಿಗಳನ್ನ ಒಂದು ಸಲ ನಡುಗುವಂತೆ ಮಾಡಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಸೋಲಿಗೆ ಅಸಲಿ ಕಾರಣ ಏನು ಅನ್ನೋದು ಜನರಿಗೆ ಗೊತ್ತಾಗಿದ್ರು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಹೋಗಿ RJD ಹಾಗೂ ಕಾಂಗ್ರೆಸ್ ನೀಡ್ತಾ ಇರೋ ಹೇಳಿಕೆಗಳು ಇನ್ನಷ್ಟು ಡ್ಯಾಮೇಜ್ ಕ್ರಿಯೇಟ್ ಮಾಡ್ತಾ ಇವೆ. ಬಹಳ ನಿರೀಕ್ಷೆ ಹುಟ್ಟಿಸಿದ್ದ ಬಿಹಾರದಲ್ಲಿ ನೆಕ್ ಟು ನೆಕ್ ಫೈಟ್ ಬಂದಿದ್ರು ಅದು ಕಾಂಗ್ರೆಸ್ ಅಥವಾ ಇಂಡಿ ಒಕ್ಕೂಟಕ್ಕೆ ತೀವ್ರ ನಿರಾಸೆ ತರಿಸ್ತಾ ಇರಲಿಲ್ಲ. ಆದ್ರೆ NDA 200ರ ಗಡಿ ದಾಟಿದ್ದು ಕಾಂಗ್ರೆಸ್ ಮುಕ್ತ ಭಾರತದ ಸ್ಲೋಗನ್ ಮರುಕಳಿಸುವಂತೆ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಮಾತ್ರವಲ್ಲದೆ ಇಂಡಿ ಒಕ್ಕೂಟಕ್ಕೂ ದುಬಾರಿ ಆಗ್ತಾ ಇದೆ. ಈ ಹೊತ್ತಲ್ಲಿ ಬಿಜೆಪಿ ಚಾಣಾಕ್ಷ ಅಮಿತ್ ಶಾ ಗುರಿ ಇಟ್ಟು ಹೊಡೆದಂತೆ ಬಂಗಾಳ ಹಾಗೂ ತಮಿಳುನಾಡು ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇರೋದು ಎಲ್ಲರ ಕಣ್ಣರಳಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ಹಾಗೂ ಸ್ಟಾಲಿನ್ಗೆ ನಾನು ತಯಾರಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಬಿಹಾರದ ನಂತರ ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ NDA ಗೆಲ್ಲೋದಕ್ಕೆ ಇದು ಸರಿಯಾದ ಸಮಯ ಅನ್ನೋ ಮೂಲಕ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ಹಾಗೆ ಶಾ ವಿಶ್ವಾಸದ ಮಾತುಗಳನ್ನ ಕೇಳಿದ್ರೆ ಬಂಗಾಳದಲ್ಲಿ ಕಮಾಲ್ ಆಗ್ಬೋದೇನೋ ಅನ್ನೋದನ್ನ ಅಂದಾಜಿಸಬಹುದು. ಆದ್ರೆ ತಮಿಳುನಾಡಿನಲ್ಲಿ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ ಅನ್ನೋ ಅಭಿಪ್ರಾಯ ಬಂದೇ ಬರುತ್ತೆ. ಆದ್ರೆ ಈ ವಿಶ್ವಾಸದ ಮಾತುಗಳನ್ನ ಓಪನ್ ಆಗಿ ಹೇಳ್ತಿದ್ದಾರೆ ಅಂದಾಗ ದೊಡ್ಡ ಪ್ಲಾನ್ ನಡೆದಿರಬಹುದು ಅನ್ನೋ ಲೆಕ್ಕಾಚಾರ ಕೂಡ ನಡೆದಿದೆ. ಅಂದ್ಹಾಗೆ ಇತ್ತೀಚೆಗಷ್ಟೇ ಅಣ್ಣಾಮಲೈ ಹೈಕಮಾಂಡ್ ಅನ್ನ ಭೇಟಿಯಾಗಿ ಮಹತ್ವದ ಮೀಟಿಂಗ್ ನಡೆಸಿದ್ರು. ಈ ವೇಳೆ ತಮಿಳುನಾಡಿನಲ್ಲಿ ಮೈತ್ರಿ ಕುರಿತಂತೆ ಚರ್ಚೆ ಆಗಿದೆ ಅನ್ನೋ ಸುದ್ದಿ ಬಂದಿತ್ತು. ಆದ್ರಿಂದ ಮೈತ್ರಿ ಯಶಸ್ವಿ ಅಂದಾಜಿಟ್ಕೊಂಡೆ ಈ ಮಾತನ್ನ ಹೇಳಿದ್ದಾರಾ ಅನ್ನೋ ಚರ್ಚೆ ಆಗ್ತಾ ಇದೆ. ಅಂದಹಾಗೆ ಸದ್ಯದ ಮಟ್ಟಿಗೆ DMKಗೆ ಪ್ರಬಲ ಪೈಪೋಟಿ ಕೊಡಬೇಕು ಅಂದ್ರೆ ವಿಜಯರ TVK ಜೊತೆಗೆ ಕೈ ಜೋಡಿಸಬೇಕು ಅನ್ನೋ ವಾತಾವರಣ ಇದೆ. ಆದ್ರೆ ಈಗ ತಾನೇ ರಾಜಕೀಯಕ್ಕೆ ಬಂದಿರೋ ವಿಜಯ್ಗೆ ಯಾವ ಕಾಯ್ದೆಯನ್ನ ಯಾಕೆ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಏನೇನೆಲ್ಲ ಆಗ್ತಾ ಇದೆ, ಇದ್ಯಾವುದರ ಅರಿವಿಲ್ಲದೆ DMK ಯಾವ ರೀತಿ ರಾಜಕೀಯ ಮಾಡ್ತಾ ಇದೆಯೋ ಅದೇ ರೀತಿಯ ರಾಜಕೀಯ ಮಾಡ್ತಾ ಇದ್ದಾರೆ. ಒಂದು ದಿಕ್ಕಲ್ಲಿ ಮೋದಿಯನ್ನ ತೆಗಳ್ತಾರೆ, ಇನ್ನೊಂದು ದಿಕ್ಕಲ್ಲಿ DMK ನನ್ನ ಎದುರಾಳಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕ್ಲಾರಿಟಿ ಇಲ್ಲದೆ ಓಡಾಡ್ತಾ ಇರೋ ವಿಜಯ್ ಮೈತ್ರಿ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಏನು ಹೇಳಿಲ್ಲ. ಆದ್ರೆ DMK ವಿರೋಧಿಗಳೆಲ್ಲ ಒಗ್ಗೂಡಿದ್ರೆ ಮಾತ್ರ ಸ್ಟಾಲಿನ್ ರನ್ನ ಸೋಲಿಸಬಹುದು ಅನ್ನೋದು ಕೂಡ ಚರ್ಚೆಯಲ್ಲಿರೋದ್ರಿಂದ ಮೈತ್ರಿ ಬಗ್ಗೆ ಸಿಗ್ನಲ್ ಸಿಕ್ಕಿದ್ಯಾ ಅಂತ ಅಂದಾಜಿಸಲಾಗ್ತಾ ಇದೆ. ಅಲ್ಲದೆ ಇನ್ನೊಂದು ದಿಕ್ಕಲ್ಲಿ AIADMK ತೊರೆದಿರೋ ಪ್ರಭಾವಿಗಳನ್ನೆಲ್ಲ ಕರೆತರೋ ಪ್ಲಾನ್ ಕೂಡ ಇರೋದ್ರಿಂದ ಅವರು ಗ್ರೀನ್ ಸಿಗ್ನಲ್ ಕೊಟ್ಟರು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಆ ಲೆಕ್ಕಾಚಾರವನ್ನು ಕೂಡ ಹಾಕಲಾಗ್ತಾ ಇದೆ. ಇನ್ನು ಇತ್ತ ಬಂಗಾಳದ ಬಗ್ಗೆ ಭರವಸೆಗೆ ಕಾರಣ ಏನು ಅನ್ನೋದಕ್ಕೆ ಹೆಚ್ಚು ತಲೆಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. SIR ಪ್ರಕ್ರಿಯೆ ಅನ್ನೋದನ್ನ ಹೇಳಿ ಬಿಡಬಹುದು. ಆರಂಭದಲ್ಲೇ ಲಕ್ಷ ನಕಲಿ ವೋಟ್ಗಳು ಸಿಕ್ಕಿದ್ರಿಂದ ಮಮತಾಗೆ ಕಷ್ಟ ಇದೆ ಅನ್ನೋ ಚರ್ಚೆ ಜೋರಾಗಿತ್ತು. ಈಗ ಮೊದಲ ಫೇಸ್ ಮುಗಿಯೋ ಹೊತ್ತಲ್ಲಿ ಬಂಗಾಳದಲ್ಲಿ ಸಿಕ್ಕಿರೋ ನಕಲಿ ವೋಟ್ಗಳ ಲೆಕ್ಕ ಬರೋಬ್ಬರಿ 54.6 ಲಕ್ಷ. ಇಷ್ಟು ವೋಟ್ಗಳು ರಿಪೀಟೆಡ್ ಹೆಸರು, ಸತ್ತವರ ಹೆಸರು ಹಾಗೂ ಟ್ರೇಸ್ ಆಗದ ವ್ಯಕ್ತಿಗಳ ಹೆಸರನ್ನ ಒಳಗೊಂಡಿತ್ತು. ಅದರಿಂದ ಯಶಸ್ವಿಯಾಗಿ ಇದನ್ನ ಡಿಲೀಟ್ ಮಾಡಲಾಗಿದೆ. ಅಲ್ಲದೆ ಇನ್ನೂ ಸುಮಾರು 28ರಿಂದ 30 ಲಕ್ಷ ವೋಟ್ಗಳು ಅರ್ಥಾತ್ ಮತದಾರರ ವಿಚಾರಣೆ ನಡೆಯಬೇಕಿದೆ. ಡಿಸೆಂಬರ್ 16ರಿಂದ ಫೆಬ್ರವರಿ 7ರವರೆಗೆ ಅಂತವರಿಗೆ ಸರಿಯಾದ ದಾಖಲೆ ನೀಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಜೆನ್ಯೂನ್ ಆಗಿದ್ರೆ ಮಾತ್ರ ಅದು ಫೈನಲ್ ಆಗುತ್ತೆ, ಇಲ್ಲ ಅಂದ್ರೆ ಅದು ಕೂಡ ಡಿಲೀಟ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಫೆಬ್ರವರಿ 14ಕ್ಕೆ ಫೈನಲ್ ಲಿಸ್ಟ್ ಅನ್ನ ಹೊರಬಿಡ್ತಾ ಇದ್ದು ಏನೇ ಸಮಸ್ಯೆ ಇದ್ರೂ ಅಷ್ಟರ ಒಳಗೆ ಸರಿಪಡಿಸಿಕೊಳ್ಳೋದಕ್ಕೆ ತಿಳಿಸಲಾಗಿದೆ. ಅಂದಹಾಗೆ ಇನ್ನೊಂದು ಫೇಸ್ ನ ರಿವಿಷನ್ ಬಾಕಿ ಇದೆ. ಇದೇ ಸರಾಸರಿಯಲ್ಲಿ ಹೋದ್ರೆ ನಕಲಿಗಳ ಲೆಕ್ಕ ಕೋಟಿ ದಾಟೋದು ಅನುಮಾನವೇ ಇಲ್ಲ. ಅಂದಹಾಗೆ ಪ್ರಕ್ರಿಯೆ ಶುರುವಾಗ್ತಾ ಇದ್ದ ಹಾಗೆ ಸಾಕಷ್ಟು ಜನರು ಬಂಗಾಳ ಬಿಟ್ಟು ಬಾಂಗ್ಲಾಗೆ ಓಡೋಡಿ ಹೋಗಿದ್ದಾರೆ, ಇನ್ನೂ ಕೂಡ ಓಡಿ ಹೋಗ್ತಾನೆ ಇದ್ದಾರೆ. ಅವರ ಲೆಕ್ಕ ಎಷ್ಟಿತ್ತು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಹೀಗೆ ಒಂದು ಕಡೆ ಅಕ್ರಮ ವಲಸಿಗರು, ಇನ್ನೊಂದು ಕಡೆ ನಕಲಿ ವೋಟ್ಗಳು ಇಷ್ಟು ದಿನ ಆಕ್ಟಿವ್ ಇತ್ತು ಅಂದ್ರೆ ಅದ್ಯಾವ ರೇಂಜ್ಗೆ ಎಲೆಕ್ಷನ್ ನಲ್ಲಿ ಕಳ್ಳಾಟ ಆಗ್ತಾ ಇತ್ತು ಅನ್ನೋದು ಚರ್ಚೆ ಆಗ್ತಾ ಇದೆ. ಇನ್ನು SIRಗೆ ಹೆದರಿರೋ ಮಮತಾ ಆರಂಭದಲ್ಲೇ ಬೀದಿಗಿಡಿದು ಪ್ರೊಟೆಸ್ಟ್ ಮಾಡಿ ದೆಹಲಿಗೆ ನುಗ್ಗಿ ಬರ್ತೀವಿ, ನಮ್ಮ ಪವರ್ ತೋರಿಸ್ತೀವಿ ಅಂತೆಲ್ಲ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಈಗ ಅದ್ಯಾವ ವಿಚಾರದ ಬಗ್ಗೆ ಮಾತನ್ನೇ ಆಡ್ತಾ ಇಲ್ಲ.
ಆದ್ರಿಂದ ಭಯದಿಂದಾಗಿ ಬೇರೆಯವರನ್ನ ಭಯಪಡಿಸೋ ಮೂಲಕ ತಾವು ಭಯ ಪಟ್ಟಿಲ್ಲ ಅನ್ನೋದನ್ನ ಹೇಳೋ ಯತ್ನ ಮಾಡಿದ್ರ ಅಂತ ಅನಿಸೋ ಹಾಗಾಗಿದೆ. ಅಂದಹಾಗೆ ನೇರವಾಗಿ SIR ಪ್ರಕ್ರಿಯೆ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಮಮತಾ ಬೇರೆ ಬೇರೆ ರೀತಿಯಲ್ಲಿ ಅಡ್ಡಪಡಿಸೋ ಯತ್ನವನ್ನ ಮಾಡ್ತಾ ಇದ್ದಾರೆ. ಕಳೆದ 15 ದಿನಗಳ ಕಾಲ BLOಗಳ ಹೆಸರಲ್ಲಿ ರಾಜಕೀಯ ಮಾಡಿದ್ರು. ಆದ್ರೆ ಅದರಿಂದ ನಯಾ ಪೈಸಾ ಲಾಭ ಆಗದೆ ಇನ್ನಷ್ಟು ಎಕ್ಸ್ಪೋಸ್ ಆಗೋ ಹಾಗಾಯ್ತು. ಈಗ ಮತ್ತೊಂದು ರಾಗ ತೆಗೆದಿರೋ ಮಮತಾ SIRಗೆ ನಾವು ಒಪ್ಪದೇ ಇದ್ದಿದ್ರೆ ರಾಜ್ಯದಲ್ಲಿ ಪ್ರೆಸಿಡೆಂಟ್ ರೂಲ್ ತರ್ತಾ ಇದ್ರು ಅಂತ ಜನರಿಗೆ ಹೇಳಿ ಸಿಂಪತಿ ಪಡೆಯೋ ಯತ್ನವನ್ನ ಮಾಡ್ತಾ ಇದ್ದಾರೆ. ತಮ್ಮ ವೋಟ್ ಬ್ಯಾಂಕ್ ಹೆಚ್ಚಿರೋ ಕ್ಷೇತ್ರಗಳಲ್ಲಿ ಈ ರೀತಿ ಮಾತನ್ನ ಹೇಳ್ತಾ ಇರೋ ಮಮತಾ ಇದೆಲ್ಲ ಅಮಿತ್ ಶಾ ಕುತಂತ್ರ, ಈ ರೀತಿ ಮಾಡೋ ಮೂಲಕ ಅಧಿಕಾರ ಪಡೆಯೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಇತ್ತ ನಕಲಿ ವೋಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಮಮತಾ ಹೇಳಿಕೆಗಳು ಬಾಲಿಶವಾಗ್ತಾ ಇದೆ. ಇನ್ನೊಂದೆಡೆ ಮಮತಾ ಬ್ಯಾನರ್ಜಿಗೆ ದೊಡ್ಡ ಸಂಕಷ್ಟ ತಂದೊಡ್ತಾ ಇರೋದು ತಮ್ಮ ಪಕ್ಷದಿಂದ ಉಚ್ಚಾಟಿತಗೊಂಡಿರೋ ಹುಮಾಯೂನ್. ಒಂದು ಕಡೆ ಆತ ಬಾಬ್ರಿ ಮಸೀದಿಗೆ ಅಡಿಗಲ್ಲು ಹಾಕುವ ಮೂಲಕ ದೊಡ್ಡ ಸದ್ದು ಮಾಡಿದ್ರೆ, ಇನ್ನೊಂದು ಕಡೆ ಮಮತಾ ಪಕ್ಷ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಂತರ ಕಾಯ್ದುಕೊಳ್ಳೋ ಕೆಲಸ ಮಾಡಿದೆ. ಇದರಿಂದ ಇನ್ನಷ್ಟು ಕುಪಿತಗೊಂಡಿರೋ ಹುಮಾಯೂನ್ ಪಕ್ಕ ಈ ಬಾರಿ ನಮ್ಮ ಜನರೆಲ್ಲ ಮಮತಾ ವಿರುದ್ಧ ತಿರುಗಿ ಬೀಳ್ತಾರೆ, ಯಾರು ವೋಟ್ ಹಾಕೋದಿಲ್ಲ ನೋಡ್ತಾ ಇರಿ ಅಂತ ಸಿಡಿದೆದ್ದಿದ್ದಾರೆ. ಇದು ಇನ್ನೂ ಟೆನ್ಷನ್ ಹೆಚ್ಚಿಸ್ತಾ ಇದೆ. ಮಾಧ್ಯಮದ ಮುಂದೆ ಬಂದು ಮಾತನಾಡಿರೋ ಹುಮಾಯೂನ್ ನನ್ನನ್ನ ಕಡೆಗಣಿಸಿದ್ರೆ ಅಲ್ವಾ, ಪಿಕ್ಚರ್ ಅಭಿ ಬಾಕಿ ಹೇ ನೋಡ್ತಾ ಇರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮಮತಾ ಅತ್ಯಂತ ಹೋಪ್ ಇಟ್ಕೊಂಡಿರೋ ಕ್ಷೇತ್ರವೇ ಮುರ್ಷಿದಾಬಾದ್. ಅಲ್ಲೇ ಈಗ ಈ ಸಮಸ್ಯೆ ಆಗಿದೆ. ಇನ್ನು ಒಂದು ವೇಳೆ ಹುಮಾಯೂನ್ ಇಡೀ ರಾಜ್ಯದಲ್ಲಿ ಇಂಪ್ಯಾಕ್ಟ್ ಮಾಡಿದ್ರೆ ಈ ಬಾರಿ ಗೆಲ್ಲೋದು ಕಷ್ಟ ಇದೆ ಅಂತ ಅನ್ನಿಸ್ಕೊಳ್ತಾ ಇದೆ. ಇನ್ನು ಬಂಗಾಳ ಹಾಗೂ ತಮಿಳುನಾಡು ಎರಡೂ ಕಡೆಗಳಲ್ಲಿ ಅಮಿತ್ ಶಾಗೆ ಸಿಕ್ಕಿರೋ ಇನ್ನೊಂದು ದೊಡ್ಡ ಹಿಂಟ್ ಅಂದ್ರೆ ಎರಡೂ ರಾಜ್ಯಗಳಲ್ಲಿ ಹಿಂದೂಗಳು ಯುನೈಟ್ ಆಗ್ತಾ ಇದ್ದಾರೆ ಅನ್ನೋದು. ಅತ್ತ ಹುಮಾಯೂನ್ ಅಡಿಗಲ್ಲು ಹಾಕಿದ್ರೆ ಇನ್ನೊಂದು ದಿಕ್ಕಲ್ಲಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ಭಗವದ್ಗೀತೆ ಪಠಣ ಆಗಿದೆ. ಸುಮಾರು 6 ಲಕ್ಷಕ್ಕೂ ಅಧಿಕ ಜನರು ಅದರಲ್ಲಿ ಭಾಗಿಯಾಗಿದ್ರು ಅನ್ನೋದು ಮಮತಾಗೆ ದೊಡ್ಡ ಕಂಟಕ ಆಗಿದೆ. ಇನ್ನು ಇತ್ತ ತಮಿಳುನಾಡಿನಲ್ಲಿ ಕಾರ್ತಿಕ ದೀಪಂ ಸಮಯದಲ್ಲಿ ಆದ ಗಲಭೆ ಗದ್ದಲ ಸ್ಟಾಲಿನ್ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕ್ರಿಯೇಟ್ ಮಾಡಿದೆ. ತಮಿಳುನಾಡು ರಾಜಕೀಯ ಇತಿಹಾಸದಲ್ಲೇ DMK ಸತತವಾಗಿ 2 ಬಾರಿ ಅಧಿಕಾರಕ್ಕೆ ಬಂದಿಲ್ಲ. ಅಲ್ಲದೆ ಇಷ್ಟು ವರ್ಷಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಂಟಿ ಹಿಂದೂ ಕೆಲಸಗಳು ಮೊದಲ ಬಾರಿಗೆ ಆಗಿವೆ. ಅದರಿಂದ ಸಹಜವಾಗಿ ಈ ಬಾರಿ DMKಗೆ ಗೆಲ್ಲೋದು ಕಷ್ಟ ಇದೆ ಅನ್ನೋ ವಾತಾವರಣ ಕ್ರಿಯೇಟ್ ಆಗಿದೆ. ಒಟ್ನಲ್ಲಿ ಈ ಹಿಂದೆ ಬಿಹಾರದಲ್ಲಿ ಅಮಿತ್ ಶಾ 160 ಸೀಟ್ಗಿಂತ ಹೆಚ್ಚು ಸೀಟ್ ಗೆದ್ದು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವರು ಹೇಳಿದ್ದಕ್ಕಿಂತಲೂ 40 ಸೀಟ್ ಅಧಿಕ ಬಂದಿದೆ ಅಂದಾಗ ಅವರ ಹೇಳಿಕೆಯನ್ನ ಅಷ್ಟು ಸುಲಭವಾಗಿ ಕಡೆಗಣಿಸೋದಕ್ಕೆ ಆಗೋದಿಲ್ಲ. ಏನೋ ಈ ರೀತಿ ಸವಾಲ್ ಹಾಕೋದು ಕೂಡ ಒಂದು ರೀತಿಯ ರಾಜಕೀಯ ತಂತ್ರ ಆಗಿರೋದ್ರಿಂದ ಇದನ್ನ ಎದುರಾಳಿಗಳು ಹೇಗೆ ಸ್ವೀಕರಿಸ್ತಾರೆ, ಅವರ ತಂತ್ರಕ್ಕೆ ಇವರ ಪ್ರತಿತಂತ್ರ ಹೇಗಿರುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.